ನಾವು ಯಾವತ್ತು ಗೆದ್ದವರೊಟ್ಟಿಗೆ ಕಲಿಯೋದಕ್ಕಿಂತ ಸೋತವರೊಟ್ಟಿಗೆ ಕಲಿಯೋದು ಒಳ್ಳೆಯದು ಗೈಸ್. ಯಾಕೆಂದರೆ ಗೆದ್ದವರೊಟ್ಟಿಗೆ ನಾವು ಒಂದೇ ವಿಷಯ ಕಲೀಲಿಕ್ಕೆ ಸಿಗೋದು, ಬಟ್ ಸೋತವರೊಟ್ಟಿಗೆ ನಾವು 1000 ವಿಷಯ ಕಲಿಬೋದು. ನಾ ಯಾಕೆ ವಿಷಯ ನಿಮ್ಮ ಹತ್ರ ಹೇಳ್ತಿದ್ದೆ ಅಂತ ಕೇಳಿದರೆ, ಮೊಬೈಲ್ ಸಾಮ್ರಾಜ್ಯದಲ್ಲೇ ಕೊಡಿ ಆರಿಸಿ ಬೆಳೆದಂಥ ಮೈಕ್ರೋಮ್ಯಾಕ್ಸ್ ಕಂಪನಿ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕೆ ಹೋಗೋದು. 4 ಜನ ಫ್ರೆಂಡ್ಸ್ ಒಟ್ಟಿಗೆ ಸೇರಿ 2008 ಸ್ಟಾರ್ಟ್ ಮಾಡಿದ ಕಂಪನಿ ಆಗಿತ್ತು ಮೈಕ್ರೋಮ್ಯಾಕ್ಸ್. ಹೇಳಬೇಕಾದ್ರೆ ಇಂಡಿಯಾದಲ್ಲಿ ಎಲ್ಲರೂ ಸ್ಯಾಮ್ಸಂಗ್ ಫೋನನ್ನು ಎಷ್ಟು ತಗೊಳ್ತಾ ಇದ್ರು ಅಷ್ಟೇ ಮೈಕ್ರೋಮ್ಯಾಕ್ಸ್ ಫೋನನ್ನು ಕೂಡ ತಗೊಳ್ತಾ ಇದ್ರು. ಯಾಕಂದರೆ ಅಷ್ಟು ಒಳ್ಳೆ ಕಮ್ಮಿ ಪ್ರೈಸು, ಫೋನ್ ಕೂಡ ಅದೇ ಥರ ಇತ್ತು. ಸೊ ಅವ್ರು ಮಾಡಿ ಒಂದು ಚಿಕ್ಕ ತಪ್ಪಿನಿಂದಾಗಿ ಅವರ ಕಂಪನಿಯನ್ನೇ ಮುಚ್ಚಬೇಕಾಗಿ ಬಂತು. ಸೊ ಅವ್ರು ಆ ಥರ ಏನು ಮಾಡಿದ್ರು ಅಂತ ಕೇಳಿದರೆ, ಅವರೆಲ್ಲ ಫೋನನ್ನು ಚೈನಾದಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಸೊ ಆ ಚೈನಾದಲ್ಲಿ ಫೋನ್ ತಯಾರಿಸುವ ಏನು ಯೋಚಿಸ್ತಾನೆ, ಇವನು ಏನು ಮಾಡಲ್ಲ, ನನ್ನಿಂದ ಫೋನ್ ತಗೊಂಡು ಕಮ್ಮಿ ರೇಟಿಗೆ ಇಂಡಿಯಾದಲ್ಲಿ ಸೇಲ್ ಮಾಡ್ತಾನೆ, ಆ ಕೆಲಸ ಯಾಕೆ ನಾವೇ ಮಾಡಬಾರ್ದು ಅಂತೇಳಿ ಅವರು ಯೋಚಿಸಿ ಅವರು ಇಂಡಿಯಾಗೆ ಡೈರೆಕ್ಟಾಗಿ ಬಂದು ಫೋನ್ ಸೇಲ್ ಮಾಡ್ತಾರೆ. ಕರೆಕ್ಟಾಗಿ ಹೇಳ್ಬೇಕಂದ್ರೆ 2015 ಎಲ್ಲ ಫೋನ್ ಕೂಡ 4Gಗೆ ಬರುತ್ತೆ. ಆವಾಗ ಮೈಕ್ರೋಮ್ಯಾಕ್ಸಲ್ಲಿ 2G ಆ್ಯಂಡ್ 3G ಫೋನ್ ಮಾತ್ರ ಇರುತ್ತೆ. ಸೊ ಅದು ಅಲ್ಲದೆ ಈ ಜಿಯೋ ಕೂಡ ಅದೇ ಟೈಮಲ್ಲಿ ಒಳಗಡೆ ಬರುತ್ತೆ. ಸೊ ಇದೆಲ್ಲ ಕಾರಣದಿಂದಾಗಿ ಮೈಕ್ರೋಮ್ಯಾಕ್ಸ್ಗೆ ಇವ್ರ ಹತ್ರ ಹೋಗಿ ಕಾಂಪಿಟೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಇವ್ರ ಹತ್ರ ಇರೋದು 2G ಆ್ಯಂಡ್ 3G ಫೋನ್ ಮಾತ್ರ. ಅಲ್ಲಿ ಬೇರೆ ಕಂಪನೀಸ್ ಎಲ್ಲ 4G ಫೋನನ್ನು ಕಮ್ಮಿ ರೇಟಿಗೆ ಮಾರ್ತಾ ಇರ್ತಾರೆ. ಸೊ ಈ ಕಾರಣದಿಂದಾಗಿ ಆ ಕಂಪನಿಯನ್ನೇ ಮುಚ್ಚಬೇಕಾಗಿ ಬಂತು ಗೈಸ್. ನಾ ಯಾಕೆ ಈ ಸ್ಟೋರಿ ನಿಮ್ಮ ಹತ್ರ ಹೇಳ್ತಿದ್ದೆ ಅಂತ ಕೇಳಿದರೆ, ನೀವು ನಿಮ್ಮ ಫ್ರೆಂಡ್ ಜೊತೆ ಸೇರಿ ಬಿಸ್ನೆಸ್ ಮಾಡೋರಾದರೆ ಅವರಿಗೆ ವಿಡಿಯೋ ಶೇರ್ ಮಾಡಿಬಿಟ್ಟು ಹೇಳಿ, ಗೆಳೆಯ ನಾವು ಕೂಡ ನಮ್ಮ ಬಿಸ್ನೆಸ್ಸಲ್ಲಿ ಈ ಥರ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಹೇಳಿ. ಈ ಥರ ಇಂಟ್ರೆಸ್ಟ್ ವಿಡಿಯೋಗೋಸ್ಕರ ಈ ನಿಮ್ಮ ಫ್ರೆಂಡನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಗೈಸ್. ಥ್ಯಾಂಕ್ ಯು.